ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಅರಿಶಿನ ಎಲೆ ಕಡುಬನ್ನು ಮಾಡ್ತಾಯಿದ್ದೀನಿ. ಅರಿಶಿನ ಎಲೆಯ ಕಡುಬು ತುಂಬ ರುಚಿಯಾಗಿರುತ್ತೆ, ಹಾಗೆ ಔಷಧೀಯ ಗುಣಗಳನ್ನು ಇದು ತುಂಬಾ ಹೊಂದಿದೆ. ಇದನ್ನು ಮಾಡಿ ತಿಂದರೆ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಈ ಅರಿಶಿನ ಎಲೆ ಕಡುಬನ್ನು ಹೇಗೆ ಮಾಡುವುದಂತ ನಾವು ಇಲ್ಲಿ ನೋಡೋಣ. ನಾನಿಲ್ಲಿ ಒಂದಷ್ಟು ಅರಿಶಿನ ಎಲೆಗಳನ್ನು ತಗೊಂಡಿದ್ದೀನಿ. ಇಲ್ಲಿ 1 ಕಪ್ಪನ್ನಷ್ಟು ಅಕ್ಕಿಯನ್ನು ನಾನು ತೊಳೆದು ನೆನೆಸಿಟ್ಕೊಂಡಿದ್ದೀನಿ. ಒಂದು 4 ರಿಂದ 5 ಗಂಟೆ ಹೊತ್ತು ನೆನೆಸಿಡಬೇಕು. 1/4 ಕಪ್ಪು ಬೆಲ್ಲ, ಹಾಗೆ ಯಾಲಕ್ಕಿ ಪುಡಿಯನ್ನು ತಗೊಂಡಿದ್ದೀನಿ, ಸ್ವಲ್ಪ ತುಪ್ಪ, ಹಾಗೆ 1 ಕಪ್ಪಷ್ಟು ತೆಂಗಿನ ತುರಿಯನ್ನು ತುರಿದು ಇಟ್ಕೊಂಡಿದ್ದೀನಿ. ಈ ರೀತಿ ಸಣ್ಣಕ್ಕೆ ತುರಿದು ಇಟ್ಕೋಬೇಕು. ನಾನಿಲ್ಲಿ ಅಕ್ಕಿಯನ್ನು ಏನು 1 ಲೋಟ ತಗೊಂಡಿದ್ದೀನಿ, ಅದನ್ನು ಚೆನ್ನಾಗಿ ರುಬ್ಕೊಂಡು ಬಂದಿದ್ದೀನಿ. ನುಣ್ಣಗೆ ರುಬ್ಕೋಬೇಕು, ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಬರಬೇಕು. ಈ ರೀತಿ ನುಣ್ಣಗಿರಬೇಕು, ಹಾಗೆ ಕನ್ಸಿಸ್ಟೆನ್ಸಿ ಕೂಡ ಇದೇ ರೀತಿ ಇರಬೇಕು. ತುಂಬ ತೆಳುವಾದರೆ ಚೆನ್ನಾಗಿರಲ್ಲ, ಹಾಗೆ ತುಂಬ ದಪ್ಪ ಇದ್ದರೂ ಕೂಡ ಚೆನ್ನಾಗಾಗಲ್ಲ. ಈ ರೀತಿ ಒಂದು ಪಾತ್ರೆಯಲ್ಲಿ ನಾನು ಬೆಲ್ಲ ಹಾಕಿ ಅದಕ್ಕೆ 2 ಸ್ಪೂನ್ನಷ್ಟು ನೀರನ್ನು ಹಾಕಿ ಅದಕ್ಕೆ ಕಾಯಿ ತುರಿಯನ್ನು ಹಾಕ್ತಾಯಿದ್ದೀನಿ. ಕಾಯಿ ತುರಿಯನ್ನು ಹಾಕಿ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅರಿಶಿನ ಎಲೆ ಕಡುಬನ್ನು ನಾಗರ ಪಂಚಮಿಯ ಟೈಮಲ್ಲಿ, ನಮ್ಮ ಕಡೆ ದೀಪಾವಳಿಯ ಟೈಮಲ್ಲೆಲ್ಲ ಈ ಕಡುಬನ್ನು ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ, ತುಂಬ ರುಚಿಯಾಗಿರುತ್ತೆ. ಇದಕ್ಕೆ ನಾನು ಏಲಕ್ಕಿ ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ನೀವು ನೋಡ್ತಿರ್ಬೋದು. ಇದನ್ನು ಜಾಸ್ತಿಯಾಗಿ ಏನು ಕಲಿಸ್ಕೊಳ್ಳುವಂಥದ್ದಿಲ್ಲ, ಅಂದರೆ ತುಂಬ ಗಟ್ಟಿ ಆಗಬೇಕು ಅಂತ ಇಲ್ಲ. ಬೆಲ್ಲ ಕರಗಿ ಮಿಕ್ಸ್ ಆದರೆ ಸಾಕಾಗ್ತದೆ. ಈ ರೀತಿ ಅರಿಶಿನ ಎಲೆಯನ್ನು ತಗೊಂಡು ನಾನು ಕಡ್ದಿಟ್ಕೊಂಡಂಥ ಅಕ್ಕಿಯನ್ನು ಹಾಕಿ ಇಡೀ ಎಲೆಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕ್ಕೊಂಡು 1-2 ಸ್ಪೂನಷ್ಟು ಹಾಕ್ಕೊಂಡು ಸ್ಪ್ರೆಡ್ ಮಾಡಬೇಕು. ಅದನ್ನು ನೀಟಾಗಿ ಈ ರೀತಿ ಮಾಡಿಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು. ಇದನ್ನು ಅಕ್ಕಿ ಹಿಟ್ಟಲ್ಲೂ ಕೂಡ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಆದರೆ ಅಕ್ಕಿ ನೆನೆಸಿ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ, ರುಚಿಯಾಗಿರುತ್ತೆ. ಹಾಗೆ ಇದರಲ್ಲಿ ಇರುವಂತಹ ಮೆಡಿಸಿನಲ್ ವ್ಯಾಲ್ಯೂ ಕೂಡ ತುಂಬಾ ಹೆಚ್ಚಿರುತ್ತೆ. ಪ್ರತಿಯೊಬ್ಬರು ಈ ಅರಿಶಿನ ಎಲೆಯ ಕಡುಬನ್ನು ವರ್ಷದಲ್ಲಿ 1-2-3 ಬಾರಿ ಆದರೂ ತಿಂದು ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದು ಆರೋಗ್ಯಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡ್ತಿರ್ಬೋದು, ನಾನಿಲ್ಲಿ ಆ ಅಕ್ಕಿಯ ಮೇಲೆ, ಆ ಅಕ್ಕಿ ಹಿಟ್ಟಿನ ಮೇಲೆ ಈ ರೀತಿ ಕಾಯಿ ಮತ್ತು ಬೆಲ್ಲದ ಏನು ಹೂರಣವನ್ನು ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಈ ರೀತಿ ಕೈಯಲ್ಲಿ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಬಿಸಿ ಮಾಡ್ಕೊಂಡಿದ್ದು ಸ್ವಲ್ಪ ತಣಿಬೇಕದು. ನಾವು ಕೈಯಲ್ಲೇ ಹಾಕೋದ್ರಿಂದ ಸ್ವಲ್ಪ ತಣಿದ್ರೆ ಅಷ್ಟೇ ಚೆನ್ನಾಗಿ ಹಾಕ್ಲಿಕ್ಕಾಗ್ತದೆ. ಈ ರೀತಿ ಹಾಕಿ ಹೀಗೆ ಮಡಚಬೇಕು ನಾವು. ಈಗ ಸ್ಟ್ರೈಟಾಗಿ ಕೂಡ ಮಡಚ್ಬೋದು, ಅಥವಾ ಈ ರೀತಿ ಕೂಡ ಮಡಚಿಡ್ಬೋದು. ನಾನಿಲ್ಲಿ ಒಂದು ಪಾತ್ರೆಗೆ, ಸ್ಟೀಮ್ ಪಾತ್ರೆಗೆ ಒಂದು ಬಾಳೆಲೆ ಹಾಕಿ ಅದ್ರ ಮೇಲೆ ಇದನ್ನು ಇಡ್ತಾ ಇದ್ದೀನಿ. ಬಾಳೆಲೆ ಹಾಕಬೇಕು ಅಂತ ಇಲ್ಲ, ಇದ್ದರೆ ಹಾಕ್ಬೋದು. ಈ ರೀತಿ ಪ್ರತಿಯೊಂದು ಎಲೆಗಳಿಗೂ ನಾನು ಹಾಕ್ಕೊಂಡು ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಆ ಹೂರಣವನ್ನು ಹಾಕ್ತಾಯಿದ್ದೀನಿ. ಈ ರೀತಿ ಸ್ಪ್ರೆಡ್ ಮಾಡಿಕೊಂಡು ಅದರ ಮೇಲೆ ಆ ಹೂರಣವನ್ನು ಹಾಕಬೇಕು. ತುಂಬ ಚೆನ್ನಾಗಿರುತ್ತೆ. ಈ ಕಡುಬಂತೂ ತುಂಬ ರುಚಿಯಾಗಿರುತ್ತೆ. ಸಾಂಪ್ರದಾಯಿಕ ಅಡುಗೆ ಅಂತ ಏನು ಹೇಳ್ತಾರೆ, ಈ ಅರಿಶಿನ ಎಲೆ ಕಡುಬಿಗೂ ಕೂಡ ಹೇಳ್ತಾರೆ. ತುಂಬ ಅದ್ಭುತವಾದ ರುಚಿಯನ್ನು ಕೊಡುತ್ತೆ. ನೋಡ್ತಿರ್ಬೋದು, ಈ ರೀತಿಯಾಗಿ ಮಡಚಿ ನಾವು ಸ್ಟೀಮ್ ಪಾತ್ರೆಯಲ್ಲಿ ಅಥವಾ ಇಡ್ಲಿ ಪಾತ್ರೆಯಲ್ಲಿ ಕೂಡ ಇಟ್ಟು ನಾವು ಬೇಯಿಸ್ಬೋದು. ನಾನು ಈ ರೀತಿ ಒಂದು ಸ್ಟೀಮ್ ಪಾತ್ರೆಯಲ್ಲಿ ಇಟ್ಟು ಈ ರೀತಿ ಒಂದು 20 ರಿಂದ 25 ನಿಮಿಷಗಳ ಕಾಲ ನಾನು ಈ ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಇದನ್ನು ಒಂದು 25 ನಿಮಿಷಗಳ ಆದಮೇಲೆ ನೀವು ನೋಡ್ತಿರ್ಬೋದು, ಹಸಿರು ಕಲರ್ ಇದ್ದಂಥ ಎಲೆ ಈಗ ಯೆಲ್ಲೋ ಕಲರ್ ಆಗಿದೆ. ಈ ರೀತಿ ಆಗಿ ಬೆಂದ್ಕೊಂಡಿದೆ ನೋಡಿ. ನೀವು ನೋಡ್ತಿರ್ಬೋದು, ತುಂಬ ಚೆನ್ನಾಗಿ ಬಂದಿದೆ. ಅದರ ಎಲೆಯ ಅಚ್ಚು ಕೂಡ ಹಾಗೆ ಬಂದಿದೆ ನೋಡಿ. ಇಷ್ಟು ರುಚಿಯಾಗಿರುತ್ತೆ ಅಂದರೆ ಈ ಕಡುಬು. ಒಂದು ಸಾರಿ ನೀವು ಟ್ರೈ ಮಾಡಿ ನೋಡಿ, ಅದರ ರುಚಿ ನಿಮಗೆ ಗೊತ್ತಾಗುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ಈ ರೀತಿಯ ರೆಸಿಪಿಗಳನ್ನು ನೀವು ಮನೆಯಲ್ಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕೂಡ ನನಗೆ ತಿಳಿಸಿ. ನಾನಿಲ್ಲಿ ಟೇಸ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಅದರ ಮೇಲೆ ತುಪ್ಪವನ್ನು ಸವರ್ಕೊಂಡು ತಿಂತಾ ಇದ್ದರೆ ನಿಜಕ್ಕೂ ಹೇಳ್ತೀನಿ, ತುಂಬ ರುಚಿಯಾಗಿರುತ್ತೆ. ಆ ಬಾಯಲ್ಲಿ ಅದರ ಘಮ, ಮತ್ತು ಈ ಕಡುಬು ಮಾಡುವಾಗ ನಾವೇನು ಮಾಡಿರ್ತೀವಿ ಇಡೀ ಮನೆ ಘಮಗುಟ್ಟುತ್ತೆ. ಅರಿಶಿನ ಎಲೆಯ ಆ ಪರಿಮಳ ಏನಿದೆ ಇಡೀ ಮನೆಗೆ ಸ್ಪ್ರೆಡ್ ಆಗಿರುತ್ತೆ. ಅಷ್ಟು ಚೆನ್ನಾಗಿ ಪರಿಮಳ ಬರ್ತಿರುತ್ತೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ನಾನು ಮಾಡಿರುವಂತಹ ಅರಿಶಿನ ಎಲೆ ಕಡುಬು ಬಂದಿದೆ ಅಂತ. ಈ ರೀತಿ ರೆಸಿಪಿ ಕೂಡ ನಿಮ್ಗೆ ಇಷ್ಟ ಆದರೆ ಒಂದ್ಸರಿ ಲೈಕ್ ಮಾಡಿ, ಹಾಗೆ ಕಮೆಂಟ್ ಮೂಲಕ ಹೇಗಾಗಿದೆ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.